ಹಾಯ್ ಗೈಸ್, ನಾನು ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ನ ತಗೊಂಬರ್ತೀನಲ್ವ. ಸೊ ಈ ಮಿಲ್ಕ್ ಪೌಡರ್ನ ನಾನು ತುಷಾರ್ಗೆ ಡೈಲಿ ಮಿಲ್ಕ್ ಮಾಡಿ ನಾನು ತುಷಾರ್ಗೆ ಕುಡಿಸೋದಿಲ್ಲ. ಇನ್ನು ಅವನಿಗೆ ವಾರಕ್ಕೊಂದ್ಸತಿ ನಾನು ಪನ್ನೀರ್ನ ರೆಡಿ ಮಾಡಿ ಇಟ್ಕೊತೀನಿ. ಸೊ ಆ ಮಿಲ್ಕ್ ಪೌಡರ್ ಕೊಡ್ತಾರಲ್ವ, ಆ ಪೌಡರಲ್ಲೇ ಪನ್ನೀರ್ ಅನ್ನೋದನ್ನು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ, ಒಂದು ವಾರ ಇಟ್ಟರೂ ಸಹ ಕೆಡೋದಿಲ್ಲ. ಸೊ ತುಷಾರ್ ಎದ್ದೋಳಕ್ಕೆ ಮುಂಚೆನೇ ನಾನು ಪನ್ನೀರ್ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಎಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಅವನು ಎದ್ದುಬಿಟ್ಟ. ಸೊ ಇನ್ನೇನು ಮಾಡೋದು, ಅವನು ಬಂದು ಜಾಯಿನ್ ಆಗಿದ್ದಾನೆ ನನ್ನ ಜೊತೆ. ಇನ್ನು ಅವ್ನು ಮಾಡ್ತಾ ಇರಬೇಕು, ನಾನು ಅವನಿಗೆ ಅಸಿಸ್ಟೆಂಟಾಗಿ ಎಲ್ಲ ಹೆಲ್ಪ್ ಮಾಡಬೇಕು ಅಷ್ಟೇ. ಇನ್ನು ಇದೇ ಗ್ಯಾಪಲ್ಲಿ ಆ್ಯಪಲ್ ತಿನ್ನೋಣ ಅಂತ ಆ್ಯಪಲ್ ಎತ್ಕೊತಾ ಇದ್ದೀನಿ. ಆ್ಯಪಲ್ ಮೇಲೆ ಈ ರೀತಿ ಸ್ಟಿಕ್ಕರ್ ಇರುತ್ತಲ್ವ, ಅದನ್ನು ಕಾಮನಾಗಿ ಎಲ್ಲರೂ ಏನು ಮಾಡ್ತಾರೆ, ನೀಟಾಗಿ ಸ್ಟಿಕ್ಕರ್ನ ಓಪನ್ ಮಾಡಿ ಆ್ಯಪಲ್ನ ಆರಾಮಾಗಿ ತಿಂತಾರೆ ಅಲ್ವಾ. ಸೊ ಅದು ಅಬ್ಸಲ್ಯೂಟ್ಲಿ ರಾಂಗ್. ನಾವು ಆ ಸ್ಟಿಕ್ಕರ್ನ ಓಪನ್ ಮಾಡಿದಾಗ ನೋಡಿ, ಅಲ್ಲಿ ಗಮ್ ಅನ್ನೋದು ಸ್ಟಿಕ್ ಆಗಿರುತ್ತೆ. ನೀವು ಈ ಥರ ಟಚ್ ಮಾಡಿ ನೋಡ್ಬೋದು, ನಿಮಗೆ ಆ ಗಮ್ ಇರುತ್ತಲ್ವ, ಅಂಟಂಟು ಅದು ಫೀಲ್ ಆಗುತ್ತೆ. ಸೊ ಆ ರೀತಿ ಸ್ಟಿಕ್ಕರ್ನ ಓಪನ್ ಮಾಡಿ ನೀವು ತಿನ್ನೋದ್ರಿಂದ ಗಮ್ಮು ಸಹ ತಿಂದಂಗಾಗುತ್ತೆ. ಎಕ್ಸ್ಪೆಷಲಿ ಮಕ್ಳಿಗಂತೂ ಕೊಡಲೇಬಾರ್ದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಸಿಂಪಲ್ಲಾಗಿ ಆ ಸ್ಟಿಕ್ಕರ್ ಎಲ್ಲಿರುತ್ತಲ್ವ ಅಲ್ಲಿ ನಾನು ಆರಾಮಾಗಿ ಒಂದು ನೈಫ್ ತಗೊಂಡು ಆ ಜಾಗನ ಕಟ್ ಮಾಡಿಬಿಡ್ತೀನಿ. ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಫಿನಿಶ್. ಸೊ ಸಿಂಪಲ್ ಅಲ್ವಾ. ಈ ಟ್ರಿಕ್ ನಿಮಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಸ್ಕಿನ್ನನ್ನು ಪೀಲ್ ಮಾಡಿಬಿಟ್ಟು ಕೊಡಿ. ಇನ್ನು ದೊಡ್ಡವ್ರು ತಿನ್ನಬೇಕು ಅಂದರೆ ಜಸ್ಟ್ ಅದ್ರ ಮೇಲೆ ನೀವು ಗೀಚಿದ್ದೀರ ಅಂದರೆ ವ್ಯಾಕ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ತಿನ್ಕೋಬಹುದು. ಇನ್ನು ವ್ಯಾಕ್ಸ್ ಕಾನ್ಸೆಪ್ಟಿಗೆ ಬಂದರೆ ನೋಡಿ, ನ್ಯಾಚುರಲಾಗಿ ಫ್ರೂಟ್ಸು ಮತ್ತು ಎಲೆಗಳ ಮೇಲೆಲ್ಲ ಏನಾಗಿರುತ್ತೆ ಅಂದರೆ ಒಂದು ವ್ಯಾಕ್ಸ್ ಕೋಟಿಂಗ್ ಅನ್ನೋದಿರುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್ಸು. ಅದು ತಾನೇ ಪ್ರೊಟೆಕ್ಷನ್ ಮಾಡ್ಕೊಳೋದಕ್ಕೆ ವ್ಯಾಕ್ಸ್ ಲೇಯರ್ ಅನ್ನೋದು ಇರುತ್ತೆ ಅದಕ್ಕೆ. ಅದು ಬಿಟ್ಟು ಈ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ದಿನ ಅದು ಸ್ಟೇ ಆಗೋದಕ್ಕೆ ಮತ್ತೆ ಕೆಮಿಕಲ್ ವ್ಯಾಕ್ಸ್ನ ಕೋಟಿಂಗ್ ಅನ್ನೋದನ್ನು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಆ ವ್ಯಾಕ್ಸ್ನ ರಿಮೂವ್ ಮಾಡಿಬಿಟ್ಟು ತಿನ್ನಬೇಕಾಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನಾನು ಚೆನ್ನಾಗಿ ಮಿಲ್ಕ್ ಬಾಯ್ಲ್ ಆಗ್ತಾಯಿದೆ. ಈಗ ನಾನು ಒಂದು 1/4 ಕಪ್ಪು ವೆನಿಗರ್ನ ಎತ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸೇಮ್ 1/4 ಕಪ್ಪು ಡ್ರಿಂಕಿಂಗ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋವಾಗ ನಾವು ಈ ವೆನಿಗರು ಮತ್ತು ವಾಟರ್ ಮಿಕ್ಸ್ ಮಾಡಿದ್ದೀವಲ್ವ, ಅದನ್ನು ಹಾಕ್ಕೊಂಡ್ರೆ ಅದು ನಿಮಗೆ ಎಲ್ಲ ಒಡೆಯುತ್ತೆ. ಸೊ ಹಾಲು ಚೆನ್ನಾಗಿ ಒಡೆದ್ಮೇಲೆ ಈ ರೀತಿ ಸೋದಿಸ್ಕೋಬೇಕಾಗುತ್ತೆ ಒಂದು ಕ್ಲೀನಾಗಿರೋ ಬಟ್ಟೆ ಮೇಲೆ. ಮತ್ತು ನೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಆಗ ವೆನಿಗರ್ ಹುಳಿ ಇರುತ್ತಲ್ವ, ಅದೆಲ್ಲ ಹೋಗ್ಬಿಡುತ್ತೆ. ಇನ್ನಾದ್ರ ಮೇಲೆ ಭಾರ ಏನಾದರೂ ಇಟ್ಟು ಒಂದು 2 hours ಬಿಟ್ಟರೆ ಪನ್ನೀರ್ ರೆಡಿ ಆಗುತ್ತೆ.